ಇದಾವೆ ನಕಲಿ ಮದ್ಯ. ನಕಲಿ ಯಂತ್ರ, ಸ್ಪಿರಿಟ್ ಅನ್ನ ಬಳಸಿ ನಕಲಿ ಮದ್ಯವನ್ನ ತಯಾರು ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಲೋಗೋವನ್ನೇ ಹಾಕಿ ಅಬಕಾರಿ ಇಲಾಖೆಯ ಚಿಹ್ನೆಯನ್ನೇ ಬಳಕೆ ಮಾಡಿಕೊಂಡು ಬಾಡಿಗೆ ಮನೆಯನ್ನ ಪಡೆದು ನಕಲಿ ಮದ್ಯವನ್ನ ತಯಾರು ಮಾಡಲಾಗ್ತಾ ಇದೆ. ನಕಲಿ ಮದ್ಯವನ್ನ ತಯಾರು ಮಾಡ್ತಾ ಇದ್ದಂತ ಗ್ಯಾಂಗ್ ಅನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಬಿಟಿ ನಾಯಕ್ ಬಡಾವಣೆಯಲ್ಲಿ ಘಟನೆ ನಡೆದಿರುವಂತದ್ದು. ನಕಲಿ ಮದ್ಯ ತಯಾರಿಸ್ತಾ ಇದ್ದಂತ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ದಾಳಿ ವೇಳೆ ಸುಮಾರು 20 ಲಕ್ಷ ಮೌಲ್ಯದ ನಕಲಿ ಮದ್ಯವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಪ್ರಕರಣದ ಸಂಬಂಧ ಓರ್ವ ಆರೋಪಿಯನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿರುವಂತಹ ಪೊಲೀಸರು ದಾಳಿ ವೇಳೆ 35 ಲೀಟರ್ ನಕಲಿ ಮದ್ಯವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮದ್ಯದ ಸ್ಯಾಚೆಟ್ಗಳನ್ನ ಪತ್ತೆ ಮಾಡಿ ಪ್ರಕರಣವನ್ನ ಬೆನ್ನತ್ತಿದಾಗ ನಕಲಿ ಮದ್ಯ ತಯಾರಿಕೆ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ. ನಕಲಿ ಮದ್ಯದ ಹಾಟ್ಸ್ಪಾಟ್ ಆಯ್ತಾ ಮಂಡ್ಯ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಸರ್ಕಾರದ ಲೋಗೋವನ್ನೇ ಬಳಸಿಕೊಂಡು ಅಬಕಾರಿ ಇಲಾಖೆ ಚಿಹ್ನೆಯನ್ನೇ ಬಳಸಿಕೊಂಡು ನಕಲಿ ಮದ್ಯವನ್ನ ತಯಾರು ಮಾಡಲಾಗ್ತಾ ಇದೆ. ಬಾಡಿಗೆ ಮನೆಯನ್ನ ಪಡ್ಕೊಂಡು ಆ ಬಾಡಿಗೆ ಮನೆಯಲ್ಲಿ ನಕಲಿ ಮದ್ಯವನ್ನ ತಯಾರು ಮಾಡ್ತಾ ಇದ್ದಾರೆ ಈ ಗ್ಯಾಂಗ್. ಸದ್ಯ ಅಧಿಕಾರಿಗಳು ದಾಳಿ ನಡೆಸಿ 20 ಲಕ್ಷ ಮೌಲ್ಯದ ನಕಲಿ ಮದ್ಯವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 35 ಲೀಟರ್ ನಕಲಿ ಮದ್ಯವನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಅಧಿಕಾರಿಗಳು ಓರ್ವ ಆರೋಪಿಯನ್ನ ಕೂಡ ಇದೀಗ ಬಂಧಿಸಿದ್ದಾರೆ. ನೋಡಿದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇದು ನಕಲಿ ಮದ್ಯ ಅಂತ. ಯಾಕಂತ ಹೇಳಿದ್ರೆ ಸರ್ಕಾರದ ಲೋಗೋವನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಇನ್ಫಾರ್ಮೇಟಿವ್ ಸೋರ್ಸ್ ಮುಖಾಂತರ ಇಲ್ಲಿ ಉತ್ಪಾದನೆ ಆಗ್ತಾ ಇದೆ ಇಲ್ಲೀಗಲ್ ಆಗಿ ಅಂತಕ್ಕಂಥ ಅಂಶ ತಿಳಿದು ಬಂತು. ಆ ನಿಟ್ಟಿನಲ್ಲಿ ನಾವು ಇಲ್ಲಿಗೆ ಬಂದು ಇಲ್ಲಿ ಕಿಟಕಿ ಎಲ್ಲ ತೆಗೆದಿತ್ತು. ಸ್ವಲ್ಪ ನೋಡಿದಾಗ ಅಲ್ಲಿ ವಿಂಡೋದಲ್ಲೂ ಕೂಡ ಕೆಲವು ಕ್ಯಾನ್ಸ್ ಎಲ್ಲ ಕಾಣಿಸ್ತು. ಓನರು ಇದನ್ನು ಬಾಡಿಗೆ ಕೊಟ್ಟಿದ್ದರು. ಮನೇನ ಯಾರೂ ಇರಲಿಲ್ಲ ನಾವು ಬಂದಂಥ ಸಂದರ್ಭದಲ್ಲಿ. ಆಗ ಓನರ್ ಅವ್ರು ಕರೆ ಮಾಡಿ ಅವರನ್ನು ಕರೆಸ್ಕೊಂಡು ಅವ್ರ ಸಮಕ್ಷಮದಲ್ಲಿ ನಾವು ಬೀಗ ತೆಗೆಯೋ ಪ್ರಯತ್ನ ಪಟ್ವಿ. ಆ ಬೀಗ ಅವ್ರ ಬೀಗದಲ್ಲೂ ಕೂಡ ಆಗಲಿಲ್ಲ ತೆಗಿಲಿಕ್ಕೆ. ನಂತರ ಅವ್ರು ಬೀಗ ಮಾಡೋರು ಕರೆಸಿ ಎಲ್ಲರ ಪಂಚರ ಸಮಕ್ಷಮದಲ್ಲಿ ಮನೆ ಬಾಗಿಲನ್ನ ಓಪನ್ ಮಾಡಿ ನೋಡಿದಾಗ ನಮಗೆ ಈ ಎಲ್ಲ ಸಾಮಗ್ರಿಗಳು ಡೂಪ್ಲಿಕೇಟ್ ಲಿಕ್ಕರ್ ಮಾಡಬೇಕಾಗಿ ಬಳಸೋಂಥ ಎಲ್ಲ ಸಾಮಗ್ರಿಗಳು ಸಿಕ್ಕಿದೆ. ಅದು ನಿಮ್ಮ ಕಣ್ಮುಂದೆ ಇದೆ. ಇಲ್ಲಿ ಇದ್ರ ಪೈಕಿ ನಮಗೆ ಕಚ್ಚಾ ವಸ್ತುಗಳು ಸುಮಾರು 40,460 ರೂ ಮೌಲ್ಯದ ಸ್ಪಿರಿಟ್ ಇದೆ. ಎಷ್ಟು ಕ್ಯಾನ್ ಇದೆ ಇದು? ಒಂದು 590 ಲೀಟರ್ ಸ್ಪಿರಿಟ್ ಇದೆ ಇದರಲ್ಲಿ, ಆಯಿತಾ. ಅದು ಮತ್ತು ಒಂದು ಮೆಷಿನ್, ಅದು ಒಂದು ಸರಿಸುಮಾರು 10 ರಿಂದ 15 ಲಕ್ಷ ರೂಪಾಯಿ. ಅದು ಸ್ಯಾಚೆಟ್ ಮೆಷಿನ್, ಡೂಪ್ಲಿಕೇಟ್ ಸಿಲ್ವರ್ ಕಪ್ ಅನ್ನೋ ಬ್ರ್ಯಾಂಡನ್ನು ಇವರು ಡೂಪ್ಲಿಕೇಟ್ ಮಾಡ್ತಾ ಇರೋದು ಹೆಚ್ಚಿನ ಅಂಶ ಕಂಡು ಬಂದಿದೆ. ಅದರಲ್ಲಿ ಆ ರೋಲರ್ಸ್ ಕೂಡ ಏನು ಪಾಲಿಪ್ಯಾಕ್ಸ್ ಇದೆ, ಸಿಲ್ವರ್ ಕಪ್ಪೇ ಅದರಲ್ಲಿ ಕಂಡು ಬರ್ತಾ ಇದೆ. ಡೂಪ್ಲಿಕೇಟ್ ಮಾಡೋ ಮೆಷಿನ್ ಅದನ್ನು ಕೂಡ ಸೀಸ್ ಮಾಡಿದ್ದೀವಿ ಅದನ್ನು. ಮತ್ತು ನಮಗೆ ಸ್ಪಿರಿಟು ಮತ್ತು ಈ ಬಾಟಲ್ ಕಾರ್ಕಿಂಗ್ ಮೆಷಿನ್ನು ಮತ್ತು ಇತರ ಎಲ್ಲ ಸಾಮಗ್ರಿಗಳು, ಕ್ಯಾರಾಮೆಲ್ಲು, ಏನೇನು ಬಳಸ್ತಾರೆ ಒಂದು ಮದ್ಯ ಮಾಡೋಕ್ಕೆ ಆ ಎಲ್ಲ ಪದಾರ್ಥಗಳನ್ನು ನಾವು ವಶಪಡಿಸ್ಕೊಂಡು ಈಗ ಮುಂದಿನ ತನಿಖೆನ ಮಾಡೋಕ್ಕೆ ಬಾಕಿ ಇದೆ ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.